ಪ್ರಿಯ ವೀಕ್ಷಕರೇ ಹಾಗೂ ಹಿತೈಷಿಗಳೇ, ನಾನು ನಿಮ್ಮ ಕನ್ನಡತಿ ಕವಿ. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಎಲ್ಲ ಆರಾಮಾಗಿದ್ದೀರಾ ಅಂದ್ಬಿಟ್ಟು ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಇದು ನೆನ್ನೆದಲ್ಲ, ಮೊನ್ನೆ ವಿಡಿಯೋನೇ ಕಂಟಿನ್ಯೂಯೇಷನ್ನು. ಅದೇ ಹಣ್ಣಿಂದು ತಿರುಳು ಅಂತ ಹೇಳಿದ್ನಲ್ಲ ಅದು. ಇವೆಲ್ಲ ಏನು ಅಂತಂದರೆ, ಇದು ಬೇಸಿಕ್ಕಾಗಿ ಈಗ ಕಲಿತಾ ಇರೋರಿಗೆ ಈ ಡಿಸೈನ್ಗಳು. ಯಾಕೆಂತಂದರೆ ಕಲಿಯುವಾಗ ತುಂಬಾ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಕ್ಕೇ ಇದನ್ನು ಸ್ವಲ್ಪದರಲ್ಲೇ ನಾನು ತೋರಿಸ್ತಾ ಇದ್ದೀನಿ ಈ ವಿಡಿಯೋನ. ಇದು ಇವತ್ತು ಕಂಪ್ಲೀಟ್ ಆಗಲ್ಲ, ಇದು ಏನಿದ್ರೂ ನಾಳೆ ಕಂಪ್ಲೀಟ್ ಆಗುತ್ತೆ. ಅಲ್ಲಿ ನೋಡೋಣ, ನಾಳೆ ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅನಿಸುತ್ತೆ. ಏನು ಸ್ವಲ್ಪ ಹುಡ್ಕೊಂಡಿದೆ ಅಷ್ಟೇ. ಈಗ ಈ ವಿಡಿಯೋ ಶುರು ಮಾಡೋಣ. ಇವತ್ತಂತೂ ತುಂಬಾ ನನಗಿಂತ ನನ್ನ ಮಕ್ಕಳು ಬ್ಯುಸಿ ಆಗೋದ್ರು. ಏನಕ್ಕೆ ಅಂತಂದರೆ, ಇವತ್ತು ಅವರು ಬೆಳಿಗ್ಗೆನೇ ಕ್ರಿಕೆಟ್ ಟ್ರೈನಿಂಗ್ ಕ್ಯಾನ್ಸಲ್ ಆಯಿತು. ಸೊ ಕ್ರಿಕೆಟ್ ಟ್ರೈನಿಂಗ್ ಕ್ಯಾನ್ಸಲ್ ಆಗಿದ್ದರಿಂದ ಫುಟ್ಬಾಲ್ ಟ್ರೈನಿಂಗಿಗೆ ಹೋದರು ಇಬ್ಬರು ಜೊತೆಗೇ. ಆಮೇಲೆ ಟ್ರೈನಿಂಗಿಂದ ಬಂದರು 9:30, 9:45 ಆಗಿತ್ತು. ರೆಡಿಯಾಗಿ ಮತ್ತೆ ಪುನಃ ಅವರು ಬರ್ಡೇ ಪಾರ್ಟಿಗೆ ಹೋದರು. ಬರ್ಡೇ ಪಾರ್ಟಿಯಿಂದ ಬಂದರು ಮನೆಗೆ. ಫುಟ್ಬಾಲ್ಗೂ ಆಟ ಆಡೋಕ್ಕೆ ಹೋದರು ಫೀಲ್ಡಲ್ಲಿ ಫ್ರೆಂಡ್ಸ್ ಜೊತೆಗೆ. ಆಮೇಲೆ ಈಗ ಅವ್ರನ್ನ ಕಾಯ್ತಾ ಇದ್ದೆ, ಇನ್ನೂ ಏನು ಬರ್ತಾಯಿಲ್ಲ. ಪೂಜೆ ಮಾಡುವಾಗ ಬಂದಂಗೆ ಆಯಿತು ಸಂಜೆ, ಆದರೂ ಅವ್ರು ಬರಲಿಲ್ಲ. ಆಮೇಲೆ ಹಾಗೇ ಇದು ಫ್ರೆಂಡ್ ಮನೆಗೆ ಹೋಗಿದ್ದೆ. ಫುಟ್ಬಾಲ್ ಆಟ ಆಡಿಕೊಂಡು ನಾನು ಕಾಯ್ತಾನೇ ಇದ್ದೆ. ಅವ್ರಿಗೆ ಅಡುಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಲೈಟಾಗಿ ಇದು ಮಾಡ್ತಿದ್ದೆ. ಯಾಕೆ ಅಂತಂದರೆ ಹೊರಗಡೆ ಊಟ ಮಾಡಿದ್ದಾರಲ್ಲ, ಜಾಸ್ತಿ ಹೆವಿ ಕೊಡೋದು ಬೇಡ ಅಂದ್ಬಿಟ್ಟು. ನೋಡಿದ್ರೆ ಮಕ್ಕಳು ಫೋನ್ ಮಾಡಿಬಿಟ್ಟು ಹೇಳ್ತಿದ್ದಾರೆ, ಅಮ್ಮ ಫ್ರೆಂಡ್ ಮನೆಯಲ್ಲೇ ಊಟ ಮಾಡ್ಕೊಂಡು ಬರೋಣವಾ ಇನ್ನೊಂದು ಸ್ವಲ್ಪ ಲೇಟಾಗಿ ಅಂತ. ಏನು ಹೇಳೋದು, ನನಗಂತೂ ಏನು ಹೇಳೋದು ಅಂತ ಗೊತ್ತಾಗಲಿಲ್ಲ. ಸಡನ್ನಾಗಿ ಅಲ್ಲೂ ಅವರು ಇದ್ದಾರೆ, ಅವ್ರ ಎದುರಿಗೆ ಬೇಡ ಬಂದುಬಿಡಿ ಮನೆಗೆ ಅಂತ ಅನ್ನೋಕ್ಕೂ ಆಗೋಲ್ಲ ಅಂದ್ಬಿಟ್ಟು ಆಬ್ಲಿಗೇಟಾಗಿ ಕೊನೆಗೆ ಸರಿ ಊಟ ಮಾಡ್ಕೊಂಡು ಬನ್ನಿ ಬೇಗ ಅಂತ ಹೇಳಿದೆ. ಅದರಿಂದ ಅವ್ರು ಬಂದಮೇಲೆ ಮಾಡೋಣ ಅಂತಿದೆ ವಾಯ್ಸ್ ಓವರ್ನ. ಅವ್ರು ಬಂದಮೇಲೆ ಒಂದು ಸ್ವಲ್ಪ ಇದಿರುತ್ತಲ್ಲ ನಾಯ್ಸೆಲ್ಲ ಟಿ ವಿದು ಎಲ್ಲದ್ರದ್ದು, ಅದಕ್ಕೆ ಈಗಲೇ ಮಾಡಿಬಿಟ್ಟು ಆಮೇಲೆ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವತ್ತಿದು ಮಾಡುವಾಗ ಸ್ವಲ್ಪ ನನಗೆ ಏನೋ ದುಗುಡ ಆಯಿತು. ಏನೇ ಅಂತ ಗೊತ್ತಿಲ್ಲ, ದುಗುಡ ಯಾಕೋ ನಾ ಒಬ್ಬಳೇ ಒಂಟಿ ಏನು ಅನ್ನಂಗೆ ಆಯಿತು. ಅದು ಏನಕ್ಕೆ ಅಂತಂದರೆ, ನಾನು ಮೆಡಿಕಲ್ ಟೆಸ್ಟ್ಗೆ ಹೋಗಬೇಕು, ಇಂಪಾರ್ಟೆಂಟ್ದೇನೆ ಅದು. ಆ ಮೆಡಿಕಲ್ ಟೆಸ್ಟು ಫಸ್ಟ್ ಆಫ್ ಆಲ್ ನನಗೆ ನೀಡಲ್ ಅಂತಂದರೆ ಭಯ. IV ಲೈನ್ ಹಾಕುವಾಗಲೇ ಭಯ ಅಷ್ಟೊಂದು. ಇದು ಕಿರ್ಚಾಡ್ತಿರ್ತೀನಿ. ಆಮೇಲೆ ಬ್ಲಡ್ ಟೆಸ್ಟು ಅಂತಂದರೂ ಕಿರ್ಚಾಡ್ಕೊಂಡು ತೆಗಿಸ್ತೀನಿ ಬ್ಲಡ್ನ. ಮಾಡಿಸ್ಕೋತೀನಿ, ಆದರೆ ಆ ಭಯ ಏನೋ ಗೊತ್ತಿಲ್ಲ. ಇದಂತೂ ಇಂಪಾರ್ಟೆಂಟ್ ಆದ ಟೆಸ್ಟು. ಇದು ಏನೋ ಮ್ಯಾನ್ಯುಯಲಾಗಂತೂ ಇದು ಮಾಡಲ್ಲ, ಅಂದರೂ ಆ ನೀಡಲು ಅದು ಇದು ಹಾಕ್ತಾರಲ್ಲ, ಅದಕ್ಕೆ ಏನಿಲ್ಲ. IV ಲೈನ್ ಹಾಕ್ತಾರಂತೆ. IV ಲೈನಿಂದ ಅದು ಆಮೇಲೆ ಫ್ಲೋರಸೆಂಟ್ ಕಲರ್ ಇದು ಮಾಡ್ತಾರಂತೆ. ಏನಕ್ಕೆ ಅಂದರೆ ಸ್ಕ್ಯಾನ್ ಮಾಡುವಾಗ ಅದು ಗೊತ್ತಾಗಲಿ ಅಂತ. ಏಕೆ ಅಂದರೆ ಫ್ಯಾಮಿಲಿ ಹಿಸ್ಟ್ರಿನೂ ಇದೆ ಅದು. ಅದರಿಂದ ಕೇರ್ಫುಲ್ಲಾಗಿ ಇದು ಕೇರ್ಗೋಸ್ಕರ ಪ್ರಿಕಾಷನ್ ಆಗಿ ಆ ಟೆಸ್ಟ್ ಇದೆ. ಅದು ಒಂಥರ. ಅದು ಯಾವತ್ತಿದೆ ಅಂತಂದರೆ, ನಂದು ಆ್ಯನಿವರ್ಸರಿ ಮಾರನೇ ದಿನವೇ ಇದೆ. ನನಗೆ ಏನು ಹೆಚ್ಚು ಕಮ್ಮಿ ಆದರೆ ಟೆಸ್ಟ್ದು ಅಂದ್ಕೊಂಡು ನಂಗೆ ಒಂಥರ ಏನೋ ಭಯ ಆಯಿತು. ಭಯ ಅಂತಂದರೆ ಒಂಥರ ಏನೋ, ಮಕ್ಕಳಿನ್ನೂ ಚಿಕ್ಕವರು, ಹೆಚ್ಚು ಕಮ್ಮಿ ಆದರೆ ಏನು ಮಕ್ಕಳಿಗೋಸ್ಕರನೇ ಹೊಡೆದಾಡ್ತಿರೋದು ಎಲ್ಲ ಮಾಡ್ತಾಯಿರೋದು ಅಂತ ಇದಾಯಿತು. ಎಲ್ಲ ತಾಯಂದಿರು ಅದನ್ನು ಒಂದಲ್ಲ ಒಂದು ಸ್ಟೇಜಲ್ಲಿ ಅನುಭವಿಸಿರ್ತಾರೆ. ಅದು ಎಲ್ಲ ನನ್ನದಂತೂ ಜಾಸ್ತಿನೇ ಅನಿಸುತ್ತೆ. ಯಾಕೆ ಅಂತಂದರೆ, ಇಲ್ಲಿ ನಾವು 4 ಜನ, ಹೆಚ್ಚಿಗೆ ಎಲ್ಲೂ ಸಂಪರ್ಕಗಳು ಇಲ್ಲ. ಹೆಚ್ಚಿಗೆ ಅಲ್ಲೋಗೋದು ಇಲ್ಲೋಗೋದು ಬೆರೆಯೋದು ಅದೆಲ್ಲ ಏನಕ್ಕೋ ಅದು ಗೊತ್ತಿಲ್ಲ. ಒಂಥರ ನಾವು ಬೇರೆಯವ್ರ ಜೊತೆ ಇದು ಮಿಂಗಲ್ ಆಗಬೇಕು ಅಂತಂದರು ಹಸ್ಬೆಂಡು ಏನೋ ಒಂಥರ ಅವರ ಲೋಕದಲ್ಲೇ ಅವರು. ಜಾಸ್ತಿ ಇದಾಯಿತು ಅಂತಂದರೆ ತುಂಬ ಆಬ್ಲಿಗೇಷನ್ಗಳು ಜಾಸ್ತಿ ಅಂತನೋ ಏನೋ. ಅವ್ರ ಫ್ಯಾಮಿಲಿಲಿ ಮುಂಚೆಯಿಂದನೂ ಹಾಗೇ, ಅವ್ರದ್ದು ದೊಡ್ಡ ಫ್ಯಾಮಿಲಿ. ಅದು ಬೇರೆಯವ್ರ ಜೊತೆ ಅಷ್ಟೊಂದೆಲ್ಲ ಒಡನಾಟಗಳಿಲ್ಲ. ನಮ್ಮದು ಆ ಥರ ಇಲ್ಲ. ಬೇರೆಯವ್ರ ಜೊತೆ ಅಂದರೆ ತುಂಬಾ ಇತ್ತು. ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆನೂ
ಆಮೇಲೆ ಅಕ್ಕಪಕ್ಕ ಅದು ಇಲ್ಲಿ ಅಂತೂ ಇಂಡಿಯಾದ ಥರ ಅಲ್ವಲ್ಲ ಅಕ್ಕಪಕ್ಕ ಅಂತ ಅಂದರೆ ನಾವಾಯಿತು ನಮ್ಮ ಮನೆ ಕೆಲಸ ಆಯಿತು ಅಷ್ಟೇ. ಆ ಥರ ಇರುವಾಗ ಏನಾದರೂ ಆಯಿತು ಅಂದರೆ ಏನು ಮಾಡೋದು? ಹಸ್ಬೆಂಡ್ ಅಂತೂ ಏನು ಅಂದರೆ ಏನೋ ಗೊತ್ತಿಲ್ಲ, ಮಕ್ಕಳು ಅವ್ರು ನೋಡ್ಕೊಳ್ಳೋದಂತೂ ಇಲ್ಲವೇ ಇಲ್ಲ ಅನ್ನಂಗಾಯಿತು. ಯಾರ್ದಿದೋ ವಕ್ರದೃಷ್ಟಿಗಳೋ ಅದಂತೂ ಗೊತ್ತಿಲ್ಲ. ತುಂಬಾ ಒಂಥರ ಏನೋ ತುಂಬ ಒಂಥರ ಬೇಜಾರಾಗುತ್ತೆ ಎಲ್ಲ ನೋಡಿದ್ರೆ. ಕೆಲವೊಂದನ್ನು ಹೇಳೋಕ್ಕಾಗಲ್ಲ ನಂಗೇನು ಅನ್ನಿಸ್ತಿದೆ ಅಂತ. ಅದು ಫ್ಯಾಮಿಲಿ ಅಂದರೆ ಇದ್ದೇ ಇರುತ್ತೆ, ಆದರೆ ಅದು ನನ್ನದ್ರಲ್ಲೊಂದು ಸ್ವಲ್ಪ ಜಾಸ್ತಿನೇ ಇದೆ ಒಂಥರ. ಏನೋ ಅದು ಅದೇ ಹೇಳಿದ್ನಲ್ಲ, ಎಲ್ಲ ಇದ್ದು ಏನೂ ಇಲ್ಲ ಅನ್ನೋರ ಥರ ಅಷ್ಟೇ ಬದುಕು ನಂದು. ಅದು ಒಂದೊಂದು ಸಲ ಆ್ಯಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ, ಆದರೆ ಒಂದೊಂದು ಸಲ ಏನಾದರೂ ಈ ಥರ ಆದಾಗ ಒಂಥರ ಬೇಜಾರಾಗುತ್ತೆ, ಹೇಳ್ಕೊಳಕ್ಕಾಗಲ್ಲ. ಆಮೇಲೂ ಹೇಳ್ಕೊಂಡ್ರು ಯಾರಿಗೂ ಅರ್ಥ ಆಗಲ್ಲ. ಅದನ್ನು ಅವ್ರಿಗೆ ತಕ್ಕಂತೆ ಅಡ್ವಾಂಟೇಜಾಗಿ ತೊಗೋಬೋದು. ಆಮೇಲೆ ಅದನ್ನು ಅದು ಇಷ್ಟ ಆಗಲ್ಲ ಬೇರೆಯವ್ರಿಗೆ, ಏನೋ ಅನ್ಡ್ಯೂ ಅಡ್ವಾಂಟೇಜಾಗಿ. ಅದರಿಂದ ಸುಮ್ಮನೆ ಇರೋದು. ಆಮೇಲೆ ಅವರು ಮತ್ತೆ ಪುನಃ ಅದನ್ನು ಇನ್ನೂ ಬಿಗಾಡಿಸ್ಬೋದು. ಅದರಿಂದ ಹೇಳಿದೆ ಹಾಗೆ ಅದಕ್ಕೆ ನೋಡ್ತಾ ಇದ್ದೀನಿ. ಗೊತ್ತು ಜೀವನ ಏನು ಆರಾಮಲ್ಲ ಯಾವಾಗಲೂ. ನಾವು ಅಂದ್ಕೊಳ್ಳೋದೇ ಒಂದು, ಆದರೆ ಅದಲ್ಲ ಆಗೋದೇ ಒಂದು. ಆ ಥರ ನಡೆಯುತ್ತೆ ಎಲ್ಲರದ್ದು ವಿಷಯದಲ್ಲೂ. ಪರವಾಗಿಲ್ಲ, ಇಲ್ಲಿ ತನಕ ಬಂದಿರೋದ್ರಿಂದ ಇನ್ನು ಮುಂದೆನೂ ಹಾಗೆ ನಡೀತೀನಿ. ಒಂದೊಂದು ಸಲ ಹೇಗೆ ಅಂತಂದರೆ ನಾನೆಲ್ಲೋ ಸೋಲ್ತಿದ್ದೀನೇನೋ, ಸೋಲು ಅನ್ನೋದೇ ಒಂಥರ ಅನ್ಲಕ್ಕಿ, ದುರಾದೃಷ್ಟ ಅನ್ನೋದೇ ಸುತ್ತಕೊಂಡಿದೆ ಏನೋ ನನಗೆ ಎಲ್ಲ ಥರದ್ರಲ್ಲೂ ಅನಿಸುತ್ತೆ. ಆಗ ತೀರಾ ಒಂಥರ ಇದಾಗುತ್ತೆ ಎಲ್ಲರ ಬಾಯಲ್ಲೂ. ಕೆಲವರಂತೂ ಫಸ್ಟಿಂದನೂ ಹಾಗೇನೆ, ಏನು ಅಂತಂದರೆ ಬ್ಯಾಡ್ ಎಕ್ಸಾಂಪಲ್ ಅಂದರೆ ನಾನು ಅಂತ. ಬಿಹೇವಿಯರಲ್ಲ, ಕ್ಯಾರೆಕ್ಟ್ರಲ್ಲ, ಪ್ರೊಫೆಷನಲ್ ಆದರೂ ಅಷ್ಟೇ. ಯಾರೋ ನನ್ನ ಅಕ್ಕನ ಮಗಳು ನೀಝಿಗೆ ಮದುವೆ ಆಗ್ತಿದ್ದಾಳಲ್ಲ, ಅವಳು PUC ಆದಮೇಲೆ ಕೇಳಕ್ಕೆ ಹೋದ್ಲಂತೆ. ರ್ಯಾಂಕಿಂಗ್ ಚೆನ್ನಾಗಿತ್ತು, ಇಂಜಿನಿಯರಿಂಗ್ ಸೇರಲ್ಲ, ಡೆಂಟಿಸ್ಟಾಗಿದ್ದಾಗಲ BDS ಮಾಡಲ ಅಂತ. ಅದಕ್ಕೆ ಹೇಳಿದ್ರಂತೆ ಯಾರೋ, ಏನೋ ಕವಿತನ ಥರ ಆಗಬೇಕಾ ಅಂತ. ಕವಿತೆ ಯಾವತ್ತೂ ಜೀವನದಲ್ಲಿ ಸೋಲ್ತಿದ್ದೀನೇನೋ ಅಂದ್ಕೊಂಡೆ ಎದ್ದಿದ್ದೀನಿ ಅಷ್ಟಿದ್ರಲ್ಲಿ. ಅವರೆಲ್ಲ ಎಲ್ಲದನ್ನೂ ಇಟ್ಕೊಂಡು ಬರೋದಕ್ಕೂ, ನಾನು ಏನೂ ಇಲ್ಲದೇ ಸ್ಟ್ರಗಲಲ್ಲೇ ಇದು ಮಾಡೋದಕ್ಕೂ ತುಂಬಾ ಇದು ಯಾವುದ್ರಲ್ಲೂ. ಒಂದೊಂದು ಸಲ ಅಂತೂ ಏನೂ ಇರಲೇ ಇಲ್ಲ ಅನ್ಕೋಬೋದು. ಸ್ಕ್ರ್ಯಾಚಿಂದ ಶುರು ಮಾಡಿರೋದು ಇಲ್ಲಿ ನಾವು ಬಂದು ಜೀವನದಲ್ಲಿ. ಆಮೇಲೆ ಎಲ್ಲ ಸರಿ ಹೋಗ್ತಿದೆ ಅಂದ್ಕೊಂಡೆ, ಈಗ ಅಷ್ಟರಲ್ಲಿ ಕೆಲಸ ಇದಾಯಿತು. ಆಮೇಲೆ ಕೆಲಸದಕ್ಕೆ ಹಾಕ್ತಾಯಿದ್ದೀನಿ, ಆಮೇಲೆ ಮತ್ತೆ ಪುನಃ ಹಾಕಿದ್ರೆ ಅದೇ ಕೆಲಸಕ್ಕೆ ಹೋದರೆ, ಆ ಥರ ಕೆಲಸಕ್ಕೆ ಹೋದರೆ ಮತ್ತೆ ಪುನಃ ಅದೇ ಒಂಥರ ಇಂಡಿಯನ್ಸಿಗೆ ಕೆಲಸ ಒಳ್ಳೆಯದಕ್ಕೆ ಕೊಡಲ್ಲ, ಒಂಥರ ರೇಸಿಸಮ್ ಥರ. ಒಳ್ಳೆ ಜಾಬ್ಗಳು ಅಂದರೆ ಡೆಲಿಗೇಟ್ ಮಾಡೋ ಅಂಥದ್ದು ಅಂತ ಅನಿಸಿ ಆ ಥರದ ಕೆಲಸಕ್ಕೇ ವೆಯ್ಟ್ ಮಾಡ್ತಾಯಿದ್ದೀನಿ. ಲೇಟಾದರೂ ಪರವಾಗಿಲ್ಲ ಅಂಥದಕ್ಕೆ ಹೋಗೋಣ ಅಂತ. ಎಕ್ಸಾಮ್ ತೊಗೊಳ್ಳೋಣ ಅಂತ ಅಂದರೆ ಎಕ್ಸಾಮ್ಗಳು ಕಾಸ್ಟ್ಲಿ. ಆಮೇಲೆ ಈಗ ಹೆಲ್ತು ಇಷ್ಟೊಂದು ಬಿಗಾಡಿಸ್ತಾ ಇರುವಾಗ, ಈ ಕಡೆ ಮಗಂದನ್ನು ಬಿಟ್ಬಿಟ್ಟು ನಾವು ಕೂತ್ಕೊಂಡ್ರೆ ಮತ್ತೆ ಪುನಃ ಸ್ಟ್ರೆಸ್ ಆಗುತ್ತೆ. ತುಂಬಾ ಸ್ಟ್ರೆಸ್ಫುಲ್ ಅದು, ಒಂಥರ ಸ್ಟ್ರೆಸ್ಫುಲ್ಲು ಮೆಂಟಲಿ ಎಲ್ಲ. ಅದು ಆ ಥರ ಸ್ಟ್ರೆಸ್ ತೊಗೊಂಡು ಹೆಲ್ತ್ ಮತ್ತೆ ಪುನಃ ಬಿಗಾಡಿಸ್ಕೊಂಡ್ರೆ ನಂದು ಬ್ಲಡ್ ಪ್ರೆಷರು ಎಲ್ಲ ಬೇರೆ ಇದಾದರೆ ಅಂತ ಅಂದ್ಬಿಟ್ಟು ಸುಮ್ಮನೆ ಬಿಟ್ಟಿದ್ದೀನಿ ಆ ಎಕ್ಸಾಮ್ದು ಕತೆ. ನೋಡೋಣ ಮುಂದಕ್ಕೆ ಯಾವಾಗ ಏನು ಅಂತ. ತುಂಬಾ ಆಸೆ ಇತ್ತು ಡೆಂಟಿಸ್ಟಾಗಿ ರಿಜಿಸ್ಟ್ರಾಗಿ ಇಲ್ಲಿ ವರ್ಕ್ ಮಾಡಬೇಕು ಅಂತ. ಆದರೆ ಅದು ಯಾಕೋ ನನ್ನ ಲಕ್ಕೋ ನನ್ನಿದೋ ಏನೋ ಗೊತ್ತಿಲ್ಲ, ಅಷ್ಟು ಸ್ಟ್ರಗಲ್ ಮಾಡಿ ಓದಿದ್ರು ಏನೋ ಅನ್ನ ನೀರು ಎಲ್ಲ ಬಿಟ್ಟು ಓದ್ತೀವಿ ಅಂತೀವಲ್ಲ, ಆ ಥರ ಓದಿದ್ರು ಅದು ಆಗಲೇ ಇಲ್ಲ. ಅದು ಹೇಗೆ ಅಂತಂದರೆ, ಅದು 4 ಪೇಪರ್ಸಲ್ಲಿ 3 ಪೇಪರು A ಗ್ರೇಡ್ ಬಂತು, ಒಂದರಲ್ಲಿ C ಬಂತು. ಸೊ ಅದು ಅಲ್ಲಿಗೆ ಓವರಾಲ್ ಫೇಲ್ ಅಂದಂಗೆ ಆಗೋಯಿತು. ಅದು ತುಂಬಾ
ಬೇಜಾರಾಯಿತು. ಆಮೇಲೆ ಬೇಜಾರಾದರೆ ಈಗ ಅದು ಬೇಜಾರು ಇಟ್ಕೊಂಡು ನಾನು ಏನೂ ಇದು ಮಾಡೋಕ್ಕಾಗಲ್ವಲ್ಲ. ಮಕ್ಕಳಿಗೋಸ್ಕರ ನನ್ನ ಬೇಜಾರನ್ನೆಲ್ಲ ಕಳ್ಕೊಂಡು ಆ ಥರ ಇದು ಮಾಡ್ಕೊಂಡು ಸುಮ್ಮನೆ ಇದ್ದೀನಿ. ನೋಡೋಣ ಹೇಗೆ ಏನು ಅದಕ್ಕೇ ಇದರಲ್ಲಾದರೂ ಇದಾಗೋಣ ಅಂದ್ಕೊಂಡೆ. ಅದು ಹೋಗ್ತಾ ಇದೆ ಗತಿಲಿ ನನ್ನ ಆರ್ಟ್ ವರ್ಕ್ ಇದು ಯೂಟ್ಯೂಬ್ದು. ಅದು ಒಂದೊಂದು ಸಲ ಬೇಜಾರಾಗುತ್ತೆ. ಏನಿಷ್ಟು ನಾನು ಅಂದ್ಕೊಂಡಂಗೆ ಯಾರೂ ಇದಾಗ್ತಾಯಿಲ್ಲ ಏನು ಅಂತ ಅಂದರೂ ನೋಡೋಣ ಅಂತ ಇದು ಮಾಡ್ತಿದ್ದೀನಿ. ಆಮೇಲೆ ಕಮೆಂಟ್ ಹಾಕಿದರು ಯಾರೋ ಒಬ್ಬರು ಯೂಟ್ಯೂಬರ್ಸು, ಏನು ಅಂತಂದರೆ ಅದು ಒಳ್ಳೆ ಸಜೆಷನ್ ಆ್ಯಕ್ಚುಲಿ. ಇದು ಮಾಡ್ತಾ ಇರುವಾಗ ನಾನು ಇದನ್ನು ಮಾಡ್ದೇ ಸುಮ್ಮನೆ ಕೂತಿದ್ರೆ ನಾನು ಒಂದು ಸ್ಟೇಜಲ್ಲಿ ಇವತ್ತು ಅಳ್ತಾ ಇದ್ದೆ. ಆದರೆ ಮಾಡ್ತಾ ಮಾಡ್ತಾ ದುಃಖ ತುಂಬ ಬಂತು. ಆ ದುಃಖನ ನಾನು ಅಲ್ಲೇ ಮರೆತುಕೊಂಡೆ. ಅದಕ್ಕೇ ಹೇಳೋದು, ಇದು ಒಂಥರ ನಮಗೆ ಶಕ್ತಿ, ಸ್ಟ್ರೆಂತು ಹೌದು, ಮತ್ತು ಕಾನ್ಸಂಟ್ರೇಟ್ ಮಾಡ್ತೀವಿ. ಕಾನ್ಸಂಟ್ರೇಷನ್ನ ಜಾಸ್ತಿ ಮಾಡಿಸುತ್ತೆ. ಆಮೇಲೆ ಇದು ಒಂಥರ ಮೆಡಿಟೇಟಿವ್ ಆಗಿ ಇದು ಮಾಡ್ತೀವಿ. ಇದನ್ನೆಲ್ಲ ಮಂಡಲ ಆರ್ಟ್ನ ಫಸ್ಟ್ ಇದು ಮಾಡಿದ್ದು ಯಾರು ಅಂತಂದರೆ ನೇಪಾಳದಲ್ಲಿ ಬುದ್ಧಿಸ್ಟ್ಗಳು ಇದು ಮಾಡ್ತಾಯಿದ್ರು. ಇದನ್ನು ಮಂಡಲ ಥರ ಹಾಕಿ ಅದರ ಮೇಲೆ ಪೂಜೆ ಎಲ್ಲ ಇದು ಮಾಡ್ತಾಯಿದ್ರು. ಆಮೇಲೆ ಇದನ್ನು ನಾವು ಏನು ದೇವರನ್ನ ಪ್ರತಿಷ್ಠಾಪನೆ ಮಾಡುವಾಗ ಕೆಲವೊಂದು ಕಡೆ ಈ ಮಂಡಲ ಆರ್ಟ್ನ ಯೂಸ್ ಮಾಡಿಕೊಂಡು ಆಮೇಲೆ ಮಾಡ್ತಾರೆ. ಇದನ್ನು ಇದೇ ಅಬ್ಸ್ಟ್ರಾಕ್ಟ್ ರಂಗೋಲಿ ಅಂತಲೂ ಹೇಳ್ಬೋದು. ಇದು ಅಬ್ಸ್ಟ್ರಾಕ್ಟ್ ರಂಗೋಲಿಲಿ ಬರೀ ರಂಗೋಲಿ ಪುಡಿನ ನಾವು ಇದು ಮಾಡ್ತೀವಿ. ಆದರೆ ಇದರಲ್ಲಿ ಡಾಟು ಇದು ಆಮೇಲೆ ಅಬ್ಸ್ಟ್ರಾಕ್ಟಲ್ಲೆಲ್ಲ ರಂಗೋಲಿ ಯೂಸ್ ಮಾಡ್ತಾರಲ್ವ, ಅದನ್ನೇ ಹಿಂಗೆ ಕೈಯಿಂದ ಇದು ಮಾಡ್ಕೊಂಡು ಹೊರ್ಟೋಗ್ತಾರೆ, ಅಥವಾ ಹಿಂಗೆ ಟೂತ್ ಪಿಕ್ಕಲ್ಲೋ ಏನೋ ಮಾಡ್ತಾರೆ. ಅದೇ ಥರ ಇದು ನಾವು ಪೇಂಟೆಲ್ಲ ಮಾಡೋಕ್ಕಾಗಲ್ವಲ್ಲ, ಅದರ ಬದಲು ಆ ಟೂಲ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ. ಆಯಿತಾ, ಇದರದ್ದು. ಆಮೇಲೆ ಇದು ಒಂಥರ ಶಾಂತಿ, ಪೀಸ್ಫುಲ್ನ ಕೊಡುತ್ತೆ. ಇದನ್ನು ಒಂದೊಂದು ಕಡೆ ಮಾಡರ್ನ್ ಇದು ಮೆಡಿಸಿನಲ್ಲಿ ಇದರಲ್ಲೂ ಯೂಸ್ ಮಾಡ್ತಾ ಇದ್ದಾರೆ. ಏನಾದರೂ ಇದು ಮಾಡೋಕ್ಕೆ ಹೋದಾಗ ಇದನ್ನೆಲ್ಲ ಹೇಳ್ಕೊಡ್ತಾರೆ. ಯೋಗದಲ್ಲಿ ಧ್ಯಾನ ಮಾಡುವಾಗ ಇದನ್ನು ಹೀಗೆ ಮಾಡಿದ್ರೆ ಯೂಸ್ ಆಗುತ್ತೆ ಅಂತ. ಆಮೇಲೂ ನಮಗೆಲ್ಲ ಗೊತ್ತೇ ಇರುತ್ತೆ ಕನ್ನಡದವ್ರಿಗಾದರೆ, ಯಾವುದು ಅಂದರೆ ಆಪ್ತಮಿತ್ರ ಫಸ್ಟಲ್ಲಿ ಮಂಡಲದೊಳಗೆ ಕೂರಿಸಿ ಅಂತ ಹೇಳ್ತಾರಲ್ಲ, ಅದು ಮಂಡಲ ಅಂದರೆ ಈ ಥರ ಅದರಲ್ಲಿ ಫುಲ್ ಇದಾಗಿ ಮಾಡಿದರು. ಮೇಯ್ನ್ ರಂಗೋಲಿ ಪುಡಿಲಿ ಸ್ಕ್ವೇರ್ ಆಗಿ ಇದು ಮಾಡಿಕೊಂಡು ಅದನ್ನೇ ಒಂದು ಸ್ವಲ್ಪ ಇಂಪ್ರೂವೈಸ್ ಮಾಡಿ ಮಾಡ್ತಾಯಿರೋದು ಅಷ್ಟೇ. ಆಮೇಲೆ ಇದು ಮಂಡಲ ಈಗ ಏನು ಯೂಸ್ ಮಾಡ್ತೀವಿ ಇದನ್ನು ಅಂತಂದರೆ ಆರ್ಟ್ ಪೀಸಾಗಿ, ಶೋ ಇದರ ಥರ ಹೇಗೋ ಹೌಸ್ ಡೆಕೋರೇಟಿವ್ ಆಗಿ ಯೂಸ್ ಮಾಡ್ಕೊಳ್ಳೋದು. ಅದಕ್ಕೇ ಇದನ್ನು ಇದು ಮಾಡೋದು MDF ಶೀಟಲ್ಲಿ ಮಾಡ್ತಾಯಿರೋದು. MDF ಶೀಟಲ್ಲಿ ಮಾಡಿ ಆಮೇಲೆ ಗ್ಲಾಸ್ ಎಲ್ಲ ಹಾಕ್ತೀವಲ್ಲ, ಅದು ಶೈನಿಂಗ್ ಇರುತ್ತೆ, ತುಂಬ ವರ್ಷಗಳು ಬಾಳಿಕೆ ಬರೋ ಹಾಗೆ. ಇದರ ಹಿನ್ನೆಲೆ ಮಂಡಲದ್ದು. ಆಯಿತಾ, ಇದನ್ನು ಹೇಳಬೇಕು ಅಂತ ಕೇಳಿದರು, ಅದನ್ನು ನಾನು ಹೇಳ್ತಾ ಇದ್ದೀನಿ. ಆಮೇಲೂ ಇದು ಆರ್ಟ್ ಡೆಕೋರೇಟಿವ್ ಆಗಿ ತುಂಬ ಖರ್ಚು ಮಾಡಿ ಅಷ್ಟೆಲ್ಲ ಮಾಡಬೇಕು ಅಂತ ಏನಿಲ್ಲ. ಇದು ಪೇಂಟ್ದು ಅಷ್ಟೇ, ತುಂಬ ದಿನ ಬರುತ್ತೆ. ಇದು ಸ್ವಲ್ಪನೇ ಯೂಸ್ ಮಾಡೋದ್ರಿಂದ. ನಾನು ಏನು ತುಂಬ ಎಲ್ಲದನ್ನು ಆಸೆ ತೊಗೋಬೇಕು, ಎಲ್ಲ ಮಾಡಬೇಕು ಅಂತ, ಆದರೆ ಆದಾಗ ಸ್ವಲ್ಪ ತೊಗೊಳ್ಳೋದು ಅಂದ್ಕೊಂಡು ಇದು ಮಾಡಿದ್ದೀನಿ ಅಷ್ಟೆ. ಇರೋದ್ರಲ್ಲೇ ಬೇರೆ ಬೇರೆ ಕಾಂಬಿನೇಷನ್ಗಳನ್ನ ಯೂಸ್ ಮಾಡಿ ಮಾಡ್ತಾಯಿರೋದು. ಈ ಕಾಂಬಿನೇಷನ್ ನಾನು ಯಾವಾಗಲೂ ಯೂಸ್ ಮಾಡಿರಲಿಲ್ಲ ಈ ಥರ. ಈ ಸಲ ಹೀಗೆ ಇದು ಮಾಡಿದ್ದೀನಿ, ಈ ಥರ ಯೂಸ್ ಮಾಡಿರೋದು. ಮತ್ತು ಇನ್ನೇನು ಅಂತಂದರೆ, ಇದಕ್ಕೆ ಒಂದೊಂದು ಸಲನೂ ಬೇರೆ ಬೇರೆ ಹೆಸರು ಇದು ಮಾಡ್ಕೊಳ್ಳೋದು ಎಲ್ಲ, ಅದು ಹೇಗೆ ಹೋಲುತ್ತೆ ಅದರ ಮೇಲೆ ನಾನು ಹೆಸರು ಇದು ಮಾಡೋದು ಅಷ್ಟೇ, ಹೆಸರು ಹಾಕೋದು. ಇವತ್ತೊಂದು ವಿಶೇಷ ಇನ್ನೊಂದೇನು ಅಂತಂದರೆ, ನಮ್ಮ ಮಾವ ಹೋಗ್ಬಿಟ್ರಲ್ಲ, ಅವ್ರ ಮಗಂದು ಮದುವೆ ನಾಳೆ. ಇವತ್ತು ಚಪ್ರ, ನಾಳೆ ಮದುವೆ. ಅದರಿಂದ ಎಲ್ಲ ಅಲ್ಲಿ ಬ್ಯುಸಿ ಇದ್ದಾರೆ ಮನೆಯಲ್ಲಿ. ನಾವು ಯಾವುದಕ್ಕೂ ಇದುವರೆಗೂ ಒಂದು ಫಂಕ್ಷನ್ ಅಂತ ಅಟೆಂಡೇ ಮಾಡಿಲ್ಲ. ನಾನು ಮಕ್ಕಳು
ಹೋಗಬೇಕು ಅಂತ ಇದ್ದೀವಿ, ಏನಾಗುತ್ತೋ ಗೊತ್ತಿಲ್ಲ ಮದುವೆಗೆ. ಅದೊಂಥರ ಬೇಜಾರು. ಕೃತಿಕಾ ಅಂದರೆ ಅಕ್ಕನ ಮಗಳ ಮದುವೆಗೆ ಎಲ್ಲ ಒಂಥರ ಕ್ವಶನ್ ಮಾರ್ಕು ಎಲ್ಲ. ಅದು ಇದು ಡಿಸೈನ್ ಇಷ್ಟ ಆಯಿತಾ? ನಾನು ಇದನ್ನು ತುಂಬಾ ಟ್ರೈ ಮಾಡ್ತಿದ್ದೆ, ಯಾವಾಗಲೂ ಟ್ರೈ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಬಂದಿದೆ. ಇವತ್ತು ಈ ಫ್ಲವರ್ ಈಗ ಹಾಕ್ತಾ ಇದ್ದೀನಲ್ಲ ಬೇಬಿ ಪಿಂಕಲ್ಲಿ, ಅದು ವೈಟ್ ಅಲ್ಲ, ಬೇಬಿ ಪಿಂಕು. ನಾ ಹೇಳಿದ್ದೀನಲ್ಲ ನೆನ್ನೆ, ಅದು ಇದು ತುಂಬ ಸಲ ಅದು ಹೋಗಿ ಹೋಗಿ ಆ ಥರ ಸ್ವುಷ್ ಥರ ಆಗೋಗೋದು. ಇದು ತುಂಬ ಗುಂಡಿ ಏನೋ ಅದು ರೌಂಡಾಗಿ ಬರ್ತಾ ಇರಲಿಲ್ಲ. ಆದರೆ ಈ ಸಲ ಬಂದಿದೆ, ಇನ್ನೂ ಬರಬೇಕು. ಅದು ಮಾಡ್ತಾ ಮಾಡ್ತಾ ಎಲ್ಲ ಬರುತ್ತೆ. ಆಮೇಲೆ ನಾನು ಇದು ರೌಂಡ್ ಇದೆಲ್ಲ ಡಾಟ್ಗಳು ಹಾಕಿದ್ದೀನಲ್ಲ, ಇದಕ್ಕೆ ಪಿಂಕಲ್ಲಿ ನಾನು ಏನು ಇದು ಸರ್ಕಲ್ ಏನು ಯೂಸ್ ಮಾಡಿಲ್ಲ, ಫ್ರೀ ಹ್ಯಾಂಡಾಗೆ ಮಾಡ್ಕೊಂಡು ಹೋಗಿದ್ದೀನಿ. ಅದು ಅಂಕು ಡೊಂಕು ಆಗುತ್ತೇನೋ ಅಂದ್ಕೊಂಡೆ, ಆದರೆ ಆಗಲಿಲ್ಲ, ನೀಟಾಗಿ ಬಂದಿದೆ. ಇದು ಟೈಮ್ ತುಂಬಾ ತಗೋತಿದೆ, ಪರವಾಗಿಲ್ಲ. ನಿಮಗೂ ಹೇಳ್ಕೊಡೋದಕ್ಕೂ ಅದು ಒಂಥರ ಈಸಿ ನನಗೆ. ತುಂಬ ಫಾಸ್ಟಾಗಿ ಇದು ಮಾಡ್ಕೊಂಡು ಹೋದರೆ ಅಷ್ಟೊಂದು ಗೊತ್ತಾಗಲ್ಲ ನಿಮ್ಗಳಿಗೆ. ಈಗ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಂಡು ಹೋದರೆ ನಿಮಗೂ ನೀಟಾಗಿ ಕಾಣಿಸುತ್ತೆ. ಆಮೇಲೆ ಕಲಿಯೋದಕ್ಕೂ ಈಸಿ. ನಾನು ಹಾಗೆ ಮಾಡಿದ್ದು. ನಾನಂತೂ ಫುಲ್ ವೀಡಿಯೋದಲ್ಲಿ ಪಾಸ್ ಮಾಡಿದ್ದು. ಈಗ ಆ ಥರ ವೀಡಿಯೋಗಳನ್ನು ನೋಡೋಕ್ಕೆ ಹೋಗಿಲ್ಲ. ಈ ಡಿಸೈನ್ಗಳು ಇಷ್ಟ ಆಯಿತು ಅಂದರೆ ನೋಡ್ಕೋತೀನಿ, ಮಾಡ್ತೀನಿ. ಅದು ಕಲಿತಾ ಸುಮಾರೇ ತಿಂಗಳೇ ಆಯ್ತಲ್ವ ಕಲಿಯೋಕ್ಕೆ ಶುರು ಮಾಡಿ, ಇದನ್ನು ಮಾಡೋದಕ್ಕೆ ಶುರು ಮಾಡಿ. ಮುಂಚೆಯಿಂದನೂ ನನಗೆ ಆರ್ಟ್ ಅಂತಂದರೆ ತುಂಬ ಇಷ್ಟ ಇತ್ತು. ಆದರೆ ಅಲ್ಲಿ ಇಂಡಿಯಾದಲ್ಲಿ ಅಂತಂದರೆ ಅಷ್ಟೊಂದೆಲ್ಲ ಫ್ರೀ ಇರಲಿಲ್ವಲ್ಲ, ಎಲ್ಲ ಒಂಥರ ಟೈಮು ಅದು ಎಲ್ಲ. ಅದರಿಂದ ಈಗ ಒಂದು ಸ್ವಲ್ಪ ಇದನ್ನೇ ಇದು ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ, ಆಯಿತಾ. ಆಮೇಲೆ ಈ ಡಿಸೈನ್ಗಳದನ್ನು ನಾನು ಯಾವುದೂ ಬರೆದು ಇಟ್ಕೊಂಡು ಇದು ಮಾಡಿಲ್ಲ. ಬರ್ಕೋಬೇಕು ಅಂದ್ಕೊಂಡೆ, ಆದರೆ ಹಾಗೆ ಇದು ಮಾಡಿಕೊಂಡು ಹಾಗೆ ಮಾಡ್ತಾನೆ ಬರ್ತಾಯಿದೆ. ಮುಂಚೆ ಹೇಗೆ ಸ್ಟಕ್ಕಪ್ ಆಗೋಗ್ತಿದೆ ಅಂದರೆ, ಈ ಫ್ಲವರ್ಗಳಿಟ್ಟಿದ್ದೀನಲ್ಲ ಪಿಂಕಲ್ಲಿ, ಮಧ್ಯೆ ಗ್ಯಾಪ್ ಬಂದಾಗ ಏನು ಮಾಡೋದು ಹೇಗೆ ಅಂತ ಒಂಥರ ಸ್ಟಕ್ಕಪ್ ಆಗೋಗುವೆ. ಆದರೆ ಈಗ ಪರವಾಗಿಲ್ಲ, ಎಲ್ಲ ಬರ್ತಾ ಇದೆ ಒಂದೊಂದು ಥರ ಡಿಸೈನ್. ಹೀಗಲ್ಲ, ಹೀಗೆ ಮಾಡಬಹುದು ಅಂತ. ಅದು ಮಾಡ್ತಾನೆ ಬರೋದು. ಯಾರೂ ಏನು ಒಂದೇ ಸಲ ಕಲಿಯೋಕ್ಕಾಗಲ್ಲ. ಒಬ್ಬೊಬ್ಬರು ಇರ್ತಾರೆ ಎಕ್ಸ್ಟ್ರಾ ಆರ್ಡಿನರಿ, ಅದಂತೂ ನಾನಲ್ಲ, ಆಯಿತಾ. ಅದರಿಂದ ನೀವು ಟ್ರೈ ಮಾಡಿ. ನಿಮಗೂ ಏನಾದರೂ ಒಂಥರ ತುಂಬ ಅಸಮಾಧಾನ, ಬೇಜಾರು ಅಂತ ಇದ್ದರೆ ಇದು ಮಾಡಿದ್ರೆ ಇದರಿಂದ ನಿಮಗೆ ಹೆಲ್ಪ್ ಆಗ್ಬೋದು. ಎಲ್ಲ ಒಂದು ಶಾಂತಿ ಮತ್ತು ಸ್ವಲ್ಪ ಪೀಸ್ ಆಫ್ ಮೈಂಡು ಅದೆಲ್ಲ ಸಿಗಬಹುದು ಅಂತ. ಇವತ್ತೊಂದು ಇಷ್ಟಕ್ಕೆ ನಾನು ನಿಲ್ಲಿಸ್ತೀನಿ. ಇದು ಫ್ಲವರ್ ಆದಮೇಲೆ ಈಗ ಸ್ಪುಷಸ್ ಹಾಕ್ತಾಯಿದ್ದೀನಲ್ಲ ಅದು. ಆಮೇಲೆ ಕೊನೆಯದು ಔಟ್ಲುಕ್ ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ, ಆಯಿತಾ. ಪ್ಲೀಸ್ ನೀವು ಯಾರೂ ನನಗೆ ಯೂಟ್ಯೂಬ್ ಚಾನಲ್ ಈ ವಿಡಿಯೋದ್ರ ಬಗ್ಗೆ ಕಮೆಂಟ್ ಮಾಡಿ, ಆದರೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳೋದಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ ನಾನು ಹೊಸ ವೀಡಿಯೋ ಚಾನಲ್ಗಳಿಗೆ, ಯೂಟ್ಯೂಬ್ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ನಾನೇ ಹಾಕ್ತಾಯಿದ್ದೀನಿ ಎಲ್ಲರಿಗೂ. ನಾನು ನೋಡಿದ್ದು ವೀಡಿಯೋಗಳಿಗೆ ನೀವೇನಾದರೂ ಇದ್ರ ಮಧ್ಯೆ ಕೇಳ್ತು ಅಂತಂದರೆ ಅದು ನನ್ನ ಚಾನಲ್ಗೂ ಕೆಟ್ಟದ್ದು ಮತ್ತು ನಿಮಗೂ ಕೆಟ್ಟದ್ದು. ಯೂಟ್ಯೂಬ್ ಅವರು ಅದನ್ನು ಬ್ಲಾಕ್ ಮಾಡೋ ಚಾನ್ಸಸ್ ಇರುತ್ತೆ. ಅದನ್ನು ಹೇಳಿಬಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಲೈಕ್ ಮತ್ತು ಕಮೆಂಟ್ ಶೇರ್ ಮಾಡಿ. ಆದರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್. ಗುಡ್ ನೈಟ್.